ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೋಡಿ, ಈ ರೀತಿಯಾದ ಎಣ್ಣೆಯ ಬಾಟಲ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಕೆಲವೊಂದು ಸಲ 1 ಲೀಟರೇ ತಂದಿರ್ತೀವಿ, ಆಗ ಈ ಥರದ ಬಾಟಲ್ನಲ್ಲಿ ಬಂದಿರುತ್ತೆ. ದೊಡ್ಡದಾದ ಕ್ಯಾನ್ಗಳಲ್ಲಾದರೆ ಏನಾದರೂ ಮಾಡ್ಬೋದು. ಇಂಥ ಚಿಕ್ಕ ಬಾಟಲ್ ಏನು ಮಾಡೋದು ಅಂತ ಬಿಸಾಕ್ಬಿಡ್ತೀರಾ? ಆದರೆ ಹಾಗೆ ಮಾಡಬೇಡಿ. ಒಂದು ಚಿಕ್ಕ ಚಾಕುವನ್ನು ತೊಗೊಂಡ್ಬಿಟ್ಟು ನೋಡಿ, ಮೇಲಿನ ಈ ಬಾಟಲ್ನ ಕ್ಯಾಪ್ನ ಭಾಗ ಇರುತ್ತಲ್ವ, ಅದರಿಂದ ಸ್ವಲ್ಪ ಕೆಳಗಿನವರೆಗೆ ನೀವು ಈ ರೀತಿಯಾಗಿ ಕಟ್ ಮಾಡಿ. ದೊಡ್ಡ ಚಾಕುವಿನಿಂದ ಮಾಡೋದಕ್ಕೆ ಹೋದರೆ ತುಂಬಾ ಕಟ್ಟಾಗ್ಬಿಡುತ್ತೆ. ನೋಡಿ, ನಮಗೆ ಈ ಭಾಗ ಮಾತ್ರ ಕಟ್ಟಾಗಬೇಕು. ಹಾಗಾಗಿ ಚಿಕ್ಕ ಚಾಕುವನ್ನು ಬಳಸಿ ಕರೆಕ್ಟಾಗಿ ಈ ತರಹ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಹೀಗೆ ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಟ್ರಿಮ್ ಮಾಡ್ಕೊಂಡ್ಬಿಡಿ. ನೋಡಿ, ಇಲ್ಲೆಲ್ಲೂ ತರಿ ಥರ ಉಳಿಬಾರ್ದು. ಹಾಗೆ ನೀಟಾಗಿ ಕಟ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಸ್ಟಿಕ್ಕರ್ ಇದೆ ಅಲ್ವಾ, ಇದನ್ನು ತೆಗೆಯೋದಕ್ಕೆ ಬಂದರೆ ತೆಗಿಬಹುದು, ಅಥವಾ ಇದ್ರ ಮೇಲೇ ನಾನೀಗ ಒಂದು ಕಲರ್ ಪೇಪರ್ನ ಹಚ್ತಾ ಇದ್ದೀನಿ. ಗಿಫ್ಟ್ಗಳನ್ನು ರ್ಯಾಪ್ ಮಾಡೋದಕ್ಕೆ ಬಳಸ್ತೀವಲ್ವಾ, ನಾನಿಲ್ಲಿ ಆ ತರಹದ ಪೇಪರನ್ನು ಉಪಯೋಗಿಸ್ತಾ ಇದ್ದೀನಿ. ಇದರ ಬದಲಿಗೆ ಗ್ಲಿಟರ್ ಪೇಪರನ್ನು ಬಳಸಬಹುದು, ಅಥವಾ ಪೇಂಟ್ ಕೂಡ ಮಾಡಬಹುದು. ಇದರ ಮೇಲೆ ನೋಡಿ, ನಮಗೀಗ ಯಾವ ಸೈಜ್ಗೆ ಬೇಕಲ್ವಾ ಆ ಸೈಜ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ. ಒಂದು ಪೆನ್ಸಿಲನ್ನು ಬಳಸಿಬಿಟ್ಟು ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಖಾಲಿ ಎಣ್ಣೆ ಕ್ಯಾನ್ಗಳನ್ನು ಬಳಸಿ ನಮ್ಮ ಚಾನಲ್ನಲ್ಲಿ ಎಷ್ಟೊಂದು ತರಹದ ಕ್ರಾಫ್ಟ್ ಐಡಿಯಾಗಳಾಗಿರಬಹುದು, ಅದರ ಮತ್ತೆ ಮರುಬಳಕೆ ಆಗಿರಬಹುದು, ಈ ರೀತಿಯ ವಿಡಿಯೋಗಳು ನಿಮಗೆ ತುಂಬಾ ಸಿಗುತ್ತೆ. ನೀವು ಒಂದ್ಸಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿ. ಈಗ ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಆ ಬಾಟಲ್ನ ಮೇಲೆ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಬಾಟಲ್ನ ಮೇಲೆ ಅಂಟಿಸ್ಬಿಡಿ. ಇದೇ ರೀತಿ ನೀವು ಎರಡೂ ಭಾಗದಲ್ಲೂ ಕೂಡ ಮಾಡಬೇಕಾಗತ್ತೆ. ನೋಡಿ, ಈ ಪೇಪರ್ನ ಅಂಟಿಸಿದ ನಂತರ ಇದೊಂದು ಎಣ್ಣೆ ಕ್ಯಾನ್ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ. ಕೆಲವೊಂದು ಸಲ ಸುಮ್ಮನೆ ಬಿಸಾಕುವಂತಹ ಬಾಟಲ್ಗಳಿಂದನೂ ಎಷ್ಟು ಒಳ್ಳೆಯ ಉಪಯೋಗ ಮಾಡ್ಕೋಬಹುದು ನೋಡಿ. ಈಗಿದನ್ನು ನೀವು ಫ್ಲವರ್ ವೇಸ್ ಥರ ಬಳಸಬಹುದು. ಆರ್ಟಿಫಿಷಿಯಲ್ ಹೂಗಳಾಗಲಿ ರಿಯಲ್ ಹೂಗಳಾಗಲಿ ಯಾವುದನ್ನಾದ್ರೂ ಕೂಡ ಇದರಲ್ಲಿ ಇಟ್ಕೊಳ್ಬಹುದು. ನೋಡಿ, ಹೀಗೆ ಅರೇಂಜ್ ಮಾಡ್ಕೊಂಡ್ಬಿಟ್ಟು ನೀವು ಲಿವಿಂಗ್ ರೂಮ್ನಲ್ಲಿ ಟೇಬಲ್ ಮೇಲೆ ಅಥವಾ ಸೈಡ್ ಎಂಟ್ರೆನ್ಸ್ನಲ್ಲಿ ಇಟ್ಟರೆ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ. ಇದೊಂದು ಎಣ್ಣೆಯ ಖಾಲಿ ಬಾಟಲ್ನಿಂದ ಮಾಡಿದ್ದು ಅಂತಲೂ ಯಾರಿಗೂ ತಿಳಿಯೋದಿಲ್ಲ. ನೀವು ಯಾವಾಗಲಾದರೂ ಸ್ಟ್ರಾಬೆರಿ ಅಥವಾ ಕಿವಿ ಫ್ರೂಟ್ಗಳನ್ನು ತಂದಾಗ ಈ ತರಹ ಬಾಕ್ಸ್ನಲ್ಲಿ ಬಂದಿರುತ್ತೆ ಅಲ್ವಾ. ಹಣ್ಣೆಲ್ಲ ಖಾಲಿ ಆದಮೇಲೆ ಈ ಬಾಕ್ಸನ್ನು ಬಿಸಾಕೋಕ್ಕೆ ಮುಂಚೆ ಒಂದು ಒಳ್ಳೆ ಸೂಪರ್ ಐಡಿಯಾ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ಈ ಬಾಕ್ಸ್ನ ಈ ರೀತಿ ಕಟ್ ಮಾಡಿ. ನೋಡಿ, ಮುಚ್ಚಳದ ಭಾಗ ಇರುತ್ತಲ್ವ, ಅದನ್ನು ತೆಗೆದುಕೊಂಡ್ಬಿಡಿ. ಇದಷ್ಟೇ ನಮಗಿಲ್ಲಿ ಬೇಕಾಗಿರೋದು. ಸರಿಯಾಗಿ ಎಡ್ಜ್ನ ಈಕ್ವಲ್ ಆಗಿ ಕಟ್ ಮಾಡಿಬಿಡಿ. ಇದರ ಮೇಲಿರುವಂತಹ ಸ್ಟಿಕ್ಕರ್ ಯಾವುದಾದ್ರೂ ಬೇಡ ಅನಿಸಿದರೆ ಅದನ್ನು ಕೂಡ ತೆಗೆದುಬಿಡಬಹುದು. ಈ ಮುಚ್ಚಳದಲ್ಲಿ ಈಗಾಗಲೇ ಈ ರೀತಿ ಅಲ್ಲಲ್ಲೇ ತೂತುಗಳಿರುತ್ತೆ. ಈ ತರಹ ಇರಲಿಲ್ಲ ಅಂದರೆ ನೀವು ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ಅದನ್ನು ಬಾತ್ರೂಮ್ನಲ್ಲಿ ಈ ರೀತಿ ಒಂದು ಪುಷ್ಪಿನ ಸಹಾಯದಿಂದ ಅಥವಾ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ವ, ಅದನ್ನು ಉಪಯೋಗಿಸ್ಬಿಟ್ಟು ಗೋಡೆಗೆ ಅಂಟಿಸ್ಕೊಳ್ಳಿ. ನೋಡಿ, ಇಷ್ಟಾದ ಮೇಲೆ ಈ ಮುಚ್ಚಳದಲ್ಲಿ ತೂತುಗಳಿತ್ತಲ್ವ, ಅದರಲ್ಲಿ ನೀವು ಟೂತ್ ಬ್ರಷ್ಗಳನ್ನು ಸಿಗಿಸಿ ಇಡಬಹುದು. 4ರಿಂದ 6 ತೂತುಗಳನ್ನು ಮಾಡಿಕೊಂಡಿದ್ರೆ ಮನೆಯಲ್ಲಿರುವಂತಹ ಎಲ್ಲ ಬ್ರಷ್ಗಳು ಇದರಲ್ಲಿ ಸಿಗಿಸಿ ಇಡಬಹುದು. ಹಾಗೆಯೇ ಇದ್ರ ಮೇಲೆ ಒಂದು ಹಗುರವಾಗಿರುವಂತಹ ಟೂತ್ ಪೇಸ್ಟ್ನ ಟ್ಯೂಬನ್ನು ಇಡಬಹುದು. ಪೂರ್ತಿ ಫುಲ್ ಆಗಿರೋ ಟ್ಯೂಬ್ ಇಟ್ಟರೆ ಹೆವಿ ಆಗುತ್ತೆ. ಹಾಗಾಗಿ ಕೇವಲ ಹಗುರವಾಗಿರುವಂಥದ್ದನ್ನು ಮಾತ್ರ ಇಲ್ಲಿ ಉಪಯೋಗಿಸಿ. ಇದೇ ರೀತಿ ನೀವು ಅಡುಗೆ ಮನೆಯಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಸಿಗಿಸೋದಕ್ಕೆ ಕೂಡ ಬಳಸಬಹುದು.
ಐಡಿಯಾ ಚೆನ್ನಾಗಿದೆ ಅಲ್ವಾ? ಫ್ರೆಂಡ್ಸ್, ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ? ಹಬ್ಬ ಅಂದಮೇಲೆ ದೊಡ್ಡದಾದ ಗ್ರ್ಯಾಂಡ್ ರಂಗೋಲಿ ಬೇಕಾಗುತ್ತೆ ನೋಡಿ. ಅದಕ್ಕಾಗಿ ನಿಮಗಿಲ್ಲಿ ಒಂದು ಸೂಪರ್ ಆಗಿರುವಂತಹ ಗ್ರ್ಯಾಂಡ್ ರಂಗೋಲಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಹಬ್ಬದ ದಿನ ಅಂಗಳದಲ್ಲಿ ಈ ಗ್ರ್ಯಾಂಡ್ ರಂಗೋಲಿಯನ್ನು ಬಿಡಿಸಬಹುದು. ಇದೇ ರೀತಿ ಇನ್ನೂ ಹೆಚ್ಚಿನ ರಂಗೋಲಿಗಳು ನಮ್ಮ ಇನ್ನೊಂದು ಚಾನಲ್ ಅನುಶ್ರುತಿ ಕ್ರಿಯೇಟಿವ್ ಝೋನ್ನಲ್ಲಿ ನಿಮಗೆ ಸಿಗುತ್ತೆ. ನೀವು ಇನ್ನೂ ಏನೋ ನೋಡಿರಲಿಲ್ಲ ಅಂದರೆ ಒಮ್ಮೆ ಅದನ್ನು ಚೆಕ್ ಮಾಡಿ ನೋಡಿ. ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಹಬ್ಬಕ್ಕೆ ಬೇಕಾಗುವ ರಂಗೋಲಿಗಳು ನಿಮಗಲ್ಲಿ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿರುವ ಎಲ್ಲ ಟಿಪ್ಸ್ಗಳು ಹಾಗೇನೆ ಗ್ರ್ಯಾಂಡ್ ಆದ ರಂಗೋಲಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.